ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ವಿಷಯನ ನಿಮ್ಮ ಬಳಿ ಕೂಡ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿವಸ ಒಂದು ರೀತಿಯ ಜರ್ನಿ ಆದರೆ ಇನ್ನು ಮುಂದೆ ಇನ್ನೊಂದು ಜರ್ನಿ. ಹಾಗಾಗಿ ಈ ಜರ್ನಿ ಹೇಗಿರುತ್ತೋ ಏನೋ ಅನ್ನೋದು ನನಗೂ ಕೂಡ ಕುತೂಹಲ ಇದೆ. ಆ ಕುತೂಹಲನ ಆಗಿರ್ಬೋದು ಅಥವಾ ಆ ಜರ್ನಿ ಯಾವುದು ಅನ್ನೋದಾಗಿರ್ಬೋದು ಈ ವಿಡಿಯೋಲಿ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಆ ಜರ್ನಿ ಯಾವುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಆ ಜರ್ನಿ ಏನೂ ಇಲ್ಲ, ಬಹಳ ದೊಡ್ಡ ಜರ್ನಿ ಏನು ಅಂತ ಒಂದು ದೊಡ್ಡ ಜರ್ನಿ ಏನೂ ಅಲ್ಲ. ಆದರೂ ಸಣ್ಣ ಪುಟ್ಟ ಜರ್ನಿ ಆದರೂ ಅದು ನನಗೆ ತುಂಬ ವಿಶೇಷವಾದ ಜರ್ನಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಆ ಜರ್ನಿನ ನಿಮ್ಮ ಬಳಿ ಕೂಡ ಹಂಚ್ಕೋಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇರೋದು. ಏನಪ್ಪಾ ಅಂತ ಹೇಳಿದ್ರೆ, ಹೊಸದಾಗಿ ನಾನೊಂದು ವಿಷಯನ ಕಲಿಬೇಕು ಅಂತ ಅಂದ್ಕೊಂಡು ನಾನು ಸೀರೆ ಕುಚ್ಚನ್ನು ಹಾಕೋದನ್ನು ಕಲಿತಾ ಇದ್ದೀನಿ. ಹಾಗಾಗಿ ಆ ಒಂದು ಕ್ಲಾಸ್ ಕೂಡ ಜಾಯ್ನ್ ಆಗಿದ್ದೀನಿ. ಆಲ್ರೆಡಿ ಒಂದು ಕ್ಲಾಸ್ ಮುಗೀತು. ಈ ನೆಕ್ಸ್ಟ್ ಕ್ಲಾಸಲ್ಲಿ ಇವತ್ತಿನ ಒಂದು ಕ್ಲಾಸ್ ಕೂಡ ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಷಯನ ನಿಮ್ಮ ಬಳಿ ಕೂಡ ಹೇಳ್ಕೊಳ್ಳೋಣ ಅಂತ ಹೇಳಿ ನನಗೆ ಅನಿಸ್ತು. ಆ ಒಂದು ವಿಷಯ ಏನು, ಎತ್ತ, ಯಾವ ರೀತಿ ಇರುತ್ತೆ ಅನ್ನೋದನ್ನು ನನಗೂ ಕೂಡ ತುಂಬಾನೇ ಕನ್ಫ್ಯೂಷನ್ ಇದೆ, ಮತ್ತೆ ತುಂಬಾನೇ ಕುತೂಹಲ ಕೂಡ ಇದೆ. ನಾನು ಯಾವ ರೀತಿ ಈ ಒಂದು ಜರ್ನಿನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ. ಮತ್ತೇನಪ್ಪಾ ಅಂತ ಹೇಳಿದ್ರೆ, ಏನ್ ವಿಶೇಷ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಸ್ವಲ್ಪ ಕ್ರೋಶಾ ವರ್ಕ್ ಇದನ್ನೆಲ್ಲ ಮಾಡೋದ್ರಿಂದ ಈ ಒಂದು ಜರ್ನಿ ನನಗೆ ಕೂಡ ತುಂಬಾನೇ ಈಸಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದೇ ಜರ್ನಿನ ಕಂಟಿನ್ಯೂ ಮಾಡಿಕೊಂಡು ಯಾಕೆ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಈ ಒಂದು ಜರ್ನಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಒಂದು ಜರ್ನಿ ಹೇಗೆ ಹೋಗುತ್ತೆ, ಏನು ಎತ್ತ ಅನ್ನೋದನ್ನ ನಿಮ್ಮ ಬಳಿಯಲ್ಲಿ ಕೂಡ ಶೇರ್ ಮಾಡ್ಕೋತೀನಿ. ಆಯ್ತಾ? ಇಲ್ಲಿ ನಾನು ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ನನಗೆ 11 ಗಂಟೆಗೆ ಕ್ಲಾಸ್ ಇರೋದು. ಆಯಿತಾ? ಅದಕ್ಕಿಂತ ಮುಂಚೆ ನಾನು ಇವತ್ತು ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ತಿಂಡಿಗೂ ಆಗಬೇಕು, ಮಧ್ಯಾಹ್ನ ಸ್ವಲ್ಪ ಅಡುಗೆ ಊಟಕ್ಕೂ ಕೂಡ ಆಗಬೇಕು. ಆ ರೀತಿಯಾಗಿ ಇಲ್ಲಿ ಮಿಲೆಟ್ಸ್ನ ಬಳಸ್ಕೊಂಡು ನಾನು ಬಿಸಿಬೇಳೆಭಾತನ್ನ ಮಾಡ್ಕೊಳ್ತಾ ಇರೋದು. ಒಂದು ಸರಿ ಬಿಸಿಬೇಳೆಭಾತ ತಿಂದ್ಬಿಟ್ರೆ ನನಗೇನು ಮಧ್ಯಾಹ್ನದ ಅಷ್ಟೊಂದು ಹಸಿವಾಗೋದಿಲ್ಲ. ನಮ್ಮತ್ತೆಗೆ ಶುಗರ್ ಇರೋದ್ರಿಂದ ಅವ್ರಿಗೆ ಬೇಗನೆ ಹಸಿವಾಗುತ್ತೆ. ಹಾಗಾಗಿ ಅವರಿಗೆ ಮೆತ್ತಿಗೆ ಯಾವುದಾದ್ರೂ ಆಗಿರಲಿ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ. ಇಲ್ಲಿ ಮಿಲೆಟ್ಸ್ನ ಬೇಳೆಭಾತನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಟೊಮ್ಯಾಟೊ, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದೊಂಥರ ಏನು ಮೆತ್ತಗಾಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ. ತರಕಾರಿ ಕಮ್ಮಿ ಕೂಡ ಬಳಸ್ಬೋದು, ಆದರೆ ತರಕಾರಿ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಇಲ್ಲಿ ಸೀಕ್ರೆಟ್ ಏನಂತ ಹೇಳಿದ್ರೆ ಬೆಲ್ಲನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮನೆಯಲ್ಲಿ ಬಳಸಿರುವಂಥ ಬಿಸಿಬೇಳೆಭಾತ್ ಪೌಡ್ರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಇಲ್ಲಿ ಅಂಗಡಿಲಿ MTR ಬಿಸಿಬೇಳೆಭಾತ್ ಪೌಡ್ರು ಅದನ್ನೇ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಹುಣಸೆಹಣ್ಣು, ನೆನೆಸಿರುವಂಥ ಹುಣಸೆಹಣ್ಣನ್ನು ಕೂಡ ಇದಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮಿಲೆಟ್ಸ್ನ 1 ಅವರ್ ಅಥವಾ ಹಾಫ್ ಆನ್ ಅವರ್ ಆದರೂ ಕೂಡ ನೆನೆಸ್ಬೇಕು. ನೆನೆಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ತೊಗರಿಬೇಳೆ ಮತ್ತು ಮಿಲೆಟ್ಸ್ ಎರಡನ್ನೂ ಹಾಕ್ಕೊಂಡು ನಾನು ಇಲ್ಲಿ ನೆನೆಸ್ಕೊಂಡಿದ್ದೆ ಅರ್ಧ ಗಂಟೆ ಮುಂಚಿತವಾಗಲೇ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 3ರಿಂದ 4 ವಿಷಲ್ ತೊಗೊಂಡ್ರೆ ಆಯಿತು. ಒಳ್ಳೆ ಘಮ ಅನ್ನೋ ಬಿಸಿಬೇಳೆಭಾತ್ ಅಂತೂ ರೆಡಿಯಾಗಿ ಹೋಗ್ಬಿಡುತ್ತೆ. ಇದಕ್ಕೆ ನಾನು ಇಳಿಸಾದ್ಮೇಲೆ ಸ್ವಲ್ಪ ತುಪ್ಪನೂ, ಗೋಡಂಬಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಈ ರೀತಿಯ ಮಿಲೆಟ್ಸ್ಗಳಲ್ಲಿ ನಾವು ಈ ರೀತಿ ಕಿಚಡಿ ಆಗಿರ್ಬೋದು, ಬಿಸಿಬೇಳೆಭಾತ್ ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ತಪ್ಪದೆ ಟ್ರೈ ಮಾಡಿ ನೋಡಿ. ಅದಾದ ನಂತರ ಸ್ವಲ್ಪ ಫಿಶ್ ಟ್ಯಾಂಕ್ ಕೂಡ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಅದನ್ನು ಕೂಡ ನೀರನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಅದನ್ನು ಕೂಡ ಮಾಡ್ಕೋತಾ ಇದ್ದೆ. ಆಗ ನನ್ನ ಮಗನಿಗೂ ಕೂಡ ಇವತ್ತು ಸ್ಕೂಲ್ ಕೂಡ ರಜಾ ಇತ್ತು. ಹಾಗಾಗಿ ಅವನು ಕೂಡ ಸ್ವಲ್ಪ ಹೆಲ್ಪ್ ಮಾಡು ಪ್ರಜ್ವಲ್ ಅಂತ ಹೇಳಿದೆ. ಅದಕ್ಕೋಸ್ಕರ ಅವನು ಕೂಡ ಅದನ್ನು ನೀರನ್ನ ತೆಗೆಯೋದಕ್ಕೆ ನಾನು ಇಟ್ಕೋತೀನಿ ಮಮ್ಮಿ, ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ದ.
ಹಾಕಿ ಅವನಿಗೂ ಕೂಡ ಕೊಟ್ಟು ಹೋಗ್ತಾ ಇರುವಂಥದ್ದು. ಅಲ್ಲಿ ಅವನಿಗೂ ಕೂಡ ಒಂದು ಕೆಲಸನ ಕೊಟ್ಬಿಟ್ಟು, ನಾನು ಇಲ್ಲಿ ಸ್ವಲ್ಪ ಪಚಡಿ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ, ಪಚಡಿ, ಮಿಕ್ಚರು, ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ತಿಂದರೆ ಆಹಾ ಬಿಸಿಬೇಳೆಬಾತು ಎಷ್ಟು ಸೂಪರ್ ಗೊತ್ತಾ. ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬೇಗ ಬೇಗ ಅದನ್ನು ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಕ್ಲಾಸಿಗೆ ಕೂತ್ಕೋಬೇಕು. ಕ್ಲಾಸ್ ಹೇಗಿರುತ್ತೆ ಏನು ಎತ್ತ ಅನ್ನೋದು ಕ್ಯೂರಿಯಾಸಿಟಿ ಕೂಡ ಇದೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದೆ. ಇದೇನಪ್ಪ ಅಂತ ಹೇಳಿದ್ರೆ ಅಂದರೆ ಕ್ಲಾಸ್ ನಡೆಯೋದು ಒಂದೆರಡು ದಿವಸ ಮುಂಚಿತವಾಗಿ ನನಗೆ ಮೆಟೀರಿಯಲ್ಸ್ ಕೂಡ ಕಳಿಸಿರ್ತಾರೆ. ಅದೇನೇನು ಕಳಿಸಿದ್ದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಏನು ಕಳಿಸಿರ್ಬೋದು ಅಂತ ಹೇಳಿ ನಾನು ನೋಡ್ತಾ ಇರುವಂಥದ್ದು. ನೋಡಿದ್ರಲ್ಲ ಇಷ್ಟೊಂದು ಐಟಮ್ಸ್ನೆಲ್ಲ ಕಳಿಸಿದ್ದಾರೆ. ನಾನು ಯಾವ ರೀತಿ ಮಾಡ್ತೀನೋ, ಈ ಐಟಮ್ಸ್ನೆಲ್ಲ ಇಟ್ಕೊಂಡು ವೇಸ್ಟ್ ಮಾಡ್ತೀನೋ ಅಥವಾ ನಾನು ಕಲಿತೀನೋ ಏನೋ ಅನ್ನೋವಂಥ ಒಂದು ಟೆನ್ಷನ್ ಕೂಡ ನನ್ನಲ್ಲಿ ಇತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು, ಯಾವ ರೀತಿ ಕಲಿತೀನಿ ಅನ್ನೋದು ನಿಮಗೂ ಕೂಡ ತಿಳಿಸ್ತೀನಿ ಅಲ್ಲ. ಈ ರೀತಿ ಥ್ರೆಡ್ಡು ಕ್ರೋಶ ಆಗಿರ್ಬೋದು, ಮತ್ತು ಅದ್ರಿಗೆ ಬೇಕಾಗಿರುವಂಥ ಥ್ರೆಡ್ಡು, ಮತ್ತು ಅದಕ್ಕೆ ಬೇಕಾಗಿರುವಂತಹ ಫಾಲ್ಸು ಎಲ್ಲನೂ ಕೊಟ್ಟಿದ್ದರು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕ್ಲಾಸಸ್ ಎಲ್ಲ ಆಗೋಯಿತು. ನಾನು ಕ್ಲಾಸ್ ಆಗಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಫಸ್ಟು ಹೇಳಿದ್ನಲ್ಲ ನಾನು, ಮೊದಲನೇ ದಿವಸ ಕ್ಲಾಸ್ ಆಗಿತ್ತು. ಕ್ಲಾಸ್ ಆದ ನಂತರ ಎರಡನೇ ದಿವಸ ಬೇರೆ ಒಂದು ಡಿಸೈನ್ನು ಕೂಡ ಹೇಳ್ಕೊಟ್ಟಿದ್ರು, ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಈ ಉಲ್ಲನಲ್ಲಿ ಹಾಕ್ತೀವಲ್ಲ ಅದು ಬೇಗ ಬೇಗ ಹಾಕ್ಕೊಂಬಿಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಅದು ಉಲ್ಲನ್ ಅನ್ನೋದು ಒಂದೇ ದಾರ ಇರುತ್ತೆ. ಇಲ್ಲಿ 2 ಎಳೆ 4 ಎಳೆ 6 ಎಳೆ ಈ ದಾರಗಳನ್ನ ಕೇಳಿಕೊಂಡು ಸ್ವಲ್ಪ ಟೆನ್ಷನ್ ಕೂಡ ಆಗುತ್ತೆ. ಅದನ್ನು ಹೇಗಪ್ಪ ಜೋಡಿಸ್ಕೊಳ್ಳೋದು, ಹೇಗಪ್ಪ ಸುತ್ಕೊಳ್ಳೋದು ಅನ್ನೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಮೇಡಮ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೂ ಕೂಡ ಹೇಳಿಕೊಟ್ರು. ಒಂದೇ ಒಂದು ದಿವಸಕ್ಕೆ ಇಷ್ಟು ಮಟ್ಟಿಗೆ ನಾನು ಕೂಡ ಕಲಿಯೋದಕ್ಕಾಯಿತು. ಇನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಕಲಿತೀನೋ ಏನೋ ಗೊತ್ತಿಲ್ಲ. ಅಂದರೆ ನಾನು ಕಲಿಯೋಕ್ಕೆ ಹೋಗ್ತಾ ಇರುವಂಥದ್ದು ಅಥವಾ ನಾನು ಬೇರೆ ಹತ್ರ ಹೋಗಿ ಕಲಿಬೇಕು ಅನ್ನೋದು ಏನೂ ಇಲ್ಲ. ನಾನು ಆನ್ಲೈನ್ ಮುಖಾಂತರನೇ ಈ ಒಂದು ಕ್ಲಾಸ್ನ ಜಾಯ್ನ್ ಆಗಿರುವಂಥದ್ದು. ಆನ್ಲೈನಲ್ಲೇ ಕೂಡ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಪ್ರಯತ್ನವಂತೂ ನಾನು ಕೂಡ ಪಡ್ತಾ ಇದ್ದೀನಿ. ಮುಂದೆ ಅಂದರೆ ಅದು ಎಲ್ಲ ಕಲಿತಾದ್ಮೇಲೆ ಯಾವ ರೀತಿ ಬರುತ್ತೋ, ಈ ಒಂದು ಔಟ್ಫಿಟ್ ಅನ್ನೋದು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಅದನ್ನು ಕೂಡ ನಿಮ್ಮ ಬಳಿ ಶೇರ್ ಮಾಡ್ಕೋತೀನಿ. 2 ದಿವಸದ ಮಟ್ಟಿಗೆ ಇಷ್ಟಾದರೆ ಕಲ್ತಿದ್ದೀನಿ ಅಲ್ಲ ಅಂತ ಹೇಳಿಬಿಟ್ಟು ನನಗೂ ಕೂಡ ಖುಷಿ ಇದೆ. ಮುಂದಿನ ದಿವಸಗಳಲ್ಲೂ ಕೂಡ ಇದೇ ರೀತಿಯಾಗಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ಬಿಸ್ನೆಸ್ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2 ದಿವಸಕ್ಕೆ ನಾನು ಇಷ್ಟರ ಮಟ್ಟಿಗೆ ಒಂದು ಡಿಸೈನನ್ನು ರೆಡಿ ಮಾಡೋ ಹಂತಕ್ಕೆ ಬಂದಿದ್ದೀನಿ. ಮತ್ತು ತುಂಬ ಸಮಯ ಕೂಡ ಬೇಕಾಗತ್ತೆ ಅಲ್ವಾ. ಒಂದು ಪರ್ಫೆಕ್ಟಾಗಿ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಕೂಡ ಬೇಕು. ಇನ್ನು ಕಲಿಯೋ ಹಂತದಲ್ಲಿ ಇರೋದ್ರಿಂದ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಹಾಕ್ಲಿಕ್ಕೆ ಬರ್ತಾ ಇಲ್ಲ. ಆದರೂ ಕೂಡ ಕಲಿತೀನಿ ಅನ್ನುವಂಥ ಒಂದು ಮನೋಭಾವನೆ ನನ್ನಲ್ಲಿದೆ. ನನ್ನ ಈ ಒಂದು ಹೊಸ ಜರ್ನಿ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ನನಗೆ
ಭಾಳ ಮುಖ್ಯವಾಗಿ ಬೇಕೇ ಬೇಕು. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನನಗೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಒಂದು ಹೊಸ ಜರ್ನಿ ಯಾವ ರೀತಿ ಇದೆ, ಇದು ಒಪ್ಕೊಳ್ತೀರಾ ಅಥವಾ ನಾನು ಇದನ್ನು ಮಾಡ್ತಾ ಇರೋದು ತಪ್ಪಾ ಸರಿನೋ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.